ಹೊಸದಾಗಿ ಮದುವೆಯಾದ ಜೋಡಿಗೆ ವಿಶ್ ಮಾಡೋಕೆ ಹೋದವರು ಯಮಧರ್ಮನ ದರ್ಶನ ಮಾಡಿದ್ದಾರೆ. ಪ್ರಿಯಾ ಮೃತಪಟ್ಟಿದ್ರೆ ಸ್ವಾತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ. ಈ ರೀಲ್ಸ್ ನ ನೋಡಿದ್ರೆ ಗೊತ್ತಾಗುತ್ತೆ ಈ ಯುವತಿಗೆ ಬೈಕ್ ಕ್ರೇಜು ಎಷ್ಟಿತ್ತು ಅಂತ. ಆದ್ರೆ ಅದೇ ಬೈಕ್ ಕ್ರೇಜು ಕಂಟಕ ತಂದಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕೆಂದ್ರೆ ಸ್ವಾತಿಗೆ ಬೈಕ್ ಅಂದ್ರೆ ಎಲ್ಲಿಲ್ಲದ ಹುಚ್ಚು. ಸ್ವಾತಿಗೆ ಬೈಕ್ ರೈಡಿಂಗ್ ಕ್ರೇಜ್ ಇತ್ತು. 4 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿತ್ತು. ಇನ್ನು ಮತ್ತೊಬ್ಬಾಕೆ ಪ್ರಿಯಾ MCA ಮುಗಿಸಿ ಉದ್ಯೋಗ ಹುಡುಕಿತ್ತು. ನೂರಾರು ಕನಸು ಕಟ್ಟಿಕೊಂಡಿದ್ದ ಪ್ರಿಯಾ ಹಾಸನ ನಗರದ ಸತ್ಯಮಂಗಳ ಬಡಾವಣೆಯ ನಿವಾಸಿ. ಆಕೆಯ ತಂದೆ ತಾಯಿಗೆ ಒಳ್ಳೆ ಮಗಳು. ಆಕೆಯ ತಂದೆ ಜಮ್ಮು ಕಾಶ್ಮೀರದಲ್ಲಿ BSF ಯೋಧನಾಗಿ ಕಾರ್ಯನಿರ್ವಹಿಸಿದ. ಸ್ವಾತಿ ಬೈಕ್ ರೈಡಿಂಗ್ ಮಾಡ್ತಿದ್ರೆ ಪ್ರಿಯಾ ಹಿಂದೆ ಕೂತಿರ್ತಿದ್ಲು. ಪರಿಚಯದವರ ಮದುವೆಗೆ ವಿಶ್ ಮಾಡಲು ಹೋದ ಪ್ರಿಯಾ ಜೀವಂತವಾಗಿ ವಾಪಸ್ ಬರಲಿಲ್ಲ. ಪರಿಚಯದವರಿಗೆ ವಿಶ್ ಮಾಡಿ ವಾಪಸ್ ಬರ್ತಿದ್ದಾಗ ಹಾಸನದ ಕೈಗಾರಿಕಾ ಪ್ರದೇಶದ ಹಂಪ್ ಕಾಣಿಸದೆ ಅಪಘಾತವಾಗಿದೆ. ಕತ್ತಲಿದ್ದ ಕಾರಣ ರೋಡ್ ಹಂಪ್ ಕಂಡಿಲ್ಲ. ಹತ್ತಿರ ಬಂದಂತೆ ಕಾಣಿಸಿದ್ದು ದಿಢೀರ್ ಬ್ರೇಕ್ ಹಾಕಿದ್ದಾಳೆ. ಸಡನ್ ಬ್ರೇಕ್ಗೆ ಪ್ರಿಯಾ ರಸ್ತೆಗೆ ಹಾರಿ ಬಿದ್ದಿದ್ದಾಳೆ. ಹೆಲ್ಮೆಟ್ ಧರಿಸದ ಕಾರಣ ಪ್ರಿಯಾ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಇನ್ನು ಬೈಕ್ ಓಡಿಸುತ್ತಿದ್ದ ಸ್ವಾತಿಯ ಸ್ಥಿತಿಯು ಗಂಭೀರವಾಗಿದೆ. ಹಾಸನದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ಅವರು ಯಾವುದೋ ಒಂದು ಫಂಕ್ಷನ್ಗೆ ಮದುವೆ ಮುಗ್ದಿತ್ತು. ಅವ್ರಿಗೆ ವಿಶ್ ಮಾಡಿ ಬರೋಕ್ಕೆ ಅಂತ ಹೋಗಿ ಯಾವ ಫ್ರೆಂಡು ಕರ್ಕೊಂಡು ಹೋಗಿದ್ದಾಳೆ ಇವಳನ್ನ, ನಮ್ಮ ಹುಡುಗಿನ. ಆ ಕಡೆಯಿಂದ ಬರಬೇಕಾದ್ರೆ ಹಂಸು ಗೊತ್ತಾಗದಿಲ್ಲ, ಡಿಸ್ಪ್ಲೇ ಗೊತ್ತಾಗಿಲ್ಲ. ಆಮೇಲೆ ಇವ್ರು ಸಾಲಕ್ಕೆ ಹೆಲ್ಮೆಟ್ ಹಾಕಿಲ್ಲ, ಗಾಡಿ ಹೆವಿ ಗಾಡಿ ಅಂಥದ್ದು ನೋಡ್ಸ್ಕೊಂಡು ಬರ್ಬೇಕಾದ್ರೆ ಫಾಸ್ಟಲ್ಲಿ ಹಂಸು ದಾಟಿಸಿ ಅವ್ರು ನೆಗೆದು ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ನೆಗೆದು ಬಿದ್ದ ತಕ್ಷಣ ಮುಖ ಏನಿಲ್ಲ ಬಿಡಿ, ನಾವು ನೋಡೋಕ್ಕಾಗಲಿಲ್ಲ. ಆದರೂ ಈ ಥರ ಆಗಬಾರ್ದಿತ್ತು ಸರ್. ಕುಟುಂಬಕ್ಕೂ ಅವಳು MCA ಮುಗಿಸಿದ್ಲು ಕಂಪ್ಲೀಟ್ ಆಗಿ. ಗ್ರಾಜ್ಯುಯೇಟ್ ಹುಡುಗಿ. ಕೊಡ್ತಾರೆ, ಇಲ್ಲ ವೈಟ್ ಲೈನ್ ಏನಾದ್ರೂ ಒಂದು ಡೈರೆಕ್ಷನ್ ಇರುತ್ತೆ, ಇಲ್ಲಿ ಮುಂದೆ ಬರ ರೋಡ್ನಲ್ಲಿ ಹಂಸಿದೆ ಅಂತ. ಅದು ಇವರಿಗೆ ಗೊತ್ತಾಗಿಲ್ಲ, ಸಿಗ್ನಲ್ ಇಲ್ಲದ ಕಾರಣದಿಂದ ಗೊತ್ತಾಗಿಲ್ಲ. ಸ್ಪೀಡಲ್ಲಿ ಗಾಡಿ ಹೋಗ್ತಾ ಇದ್ದಾಗಿಂದ ಇವರು ಹೋಗ್ತಾ ಇರೋರು, ಡ್ರೈವ್ ಮಾಡ್ತಾ ಇರೋರಿಗೆ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ. ಹಿಂಭಾಗ ಕೂತಿದಾರಲ್ಲ, ಅವರು ಬ್ರೇಕ್ ಹೊಡೆದಾಗ ಅವರು ರೋಡಿಗೆ ಬಿದ್ದುಬಿಟ್ಟು ಏನು ತಲೆ ರೋಡಿಗೆ ಹೊಡೆದ್ರಿಂದ ಇವರಿಗೆ